ಇವಾಗ ಏನು ಯೂಸ್ ಮಾಡ್ತಿರೋ ಆ ಥರ ಕಂಪ್ಯೂಟರ್ ಇದು ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ವಿಗ್ರಹಗಳು ನೋಡಿ ಒಂದೊಂದು ಚೆನ್ನಾಗೈತೆ. ಇದು ನೋಡಿ ಇವು ಮೂರು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಮಧ್ಯೆ ಇರೋದು ಗಣಪತಿ ನೋಡಿ. ಇವಾಗ ನೀವು ಝೂಮ್ ಹಾಕ್ತೀನಿ ನೋಡಿ, ಗಣಪತಿ ಅದು ಡಿಸೈನಾಗಿ ಮಾಡವ್ರೆ. ಸೇಮ್ ಹಳೆ ಕಾಲದ ವಸ್ತುಗಳು. ಇವಾಗೆಲ್ಲ ಡಿಸೈನ್ದಲ್ಲಿ ಒಂದೊಂದು ಥರ ಬರುತ್ತೆ, ಅದೆಲ್ಲ ಡೂಪ್ಲಿಕೇಟ್ ಇನ್ನೂ ಇದೆ ನೋಡಿ ಹಳೆ ಕಾಲದ್ದು. ನೋಡಿ ಇದು ಅಷ್ಟೇ, ಟೈಪಿಂಗ್ ಮಿಷಿನ್ದೇ ಇದ್ರೂ ನೋಡಿ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗೈತೆ ಅಂದರೆ ತುಂಬ ಚೆನ್ನಾಗೈತೆ. ಈ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತೈತಿ. ಇವಾಗ ಅದೇನೋ ಕಂಪ್ಯೂಟ್ರು ಅದು ಇದು ಅಂತ ಅದು ಇದು ಬಂದು ಎಲ್ಲ ಇದಾಗೋಯ್ತು. ಇವಾಗ ನಾವು ನೋಡ್ಬೋದು ಹಳೆ ಕಾಲದ ಅಂದರೆ ಪುರಾಣಾತ್ಮಕ ಮಡಿಕೇರಿ ಇದು ಕಾಲದ್ರಲ್ಲಿ ಸುಮಾರು ಇಲ್ಲೇ ಮಡಿಕೇರಿ ಅಂದರೆ ತುಂಬ ಕೋಟೆದ್ರ ಇದು ಪ್ರಕಾರ ಇದು ಬಂದಂಥದ್ದು. ಇಲ್ಲಿ ಏನೋ ಭಾಷೆದಲ್ಲಿ ಬರೆದವ್ರೆ, ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಬರೆದಿದ್ದಾರೆ ನೋಡಿ. ಇಲ್ಲಿ ಕ್ರಿಸ್ತಶಕ ಕಾಲ 17-18ನೇ ಶತಮಾನದ ಸ್ಥಳ ಮಡಿಕೇರಿದು ಹಳೆ ಫೋಟೋಸು ಹೆಂಗೆ ಬರುತ್ತೆ ಅಂತ ನೋಡಿ. ಇದ್ರ ಹಳೆ ಫೋಟೋಸ್ ಇದು, ಆದರೆ ಅಷ್ಟು ಏನು ಗೊತ್ತಾಗ್ತಲ್ಲ ಅಲ್ಲಿ. ಹಳೆ ಫೋಟೋಸ್ ಅವು. ಇದು ಏನೋ ಮ್ಯಾಪ್ ಇರ್ಬೋದು, ಇದು ಸುರಂಗ ಮ್ಯಾಪ್ ಆಗಿರ್ಬೋದು, ಏನಾದರೂ ಒಂದು ಮ್ಯಾಪ್ ಇರ್ಬೋದು. ಇದ್ರ ಭಾಷೆ ಯಾವುದೋ ಟಿಬಿಟಿಯನ್ಸ್ ಅವ್ರ ಭಾಷೆ ಥರ ಐತೆ, ಇದು ಗೊತ್ತಿಲ್ಲ. ಇದು ಮಾಮೂಲಿ ದುಡ್ಡು ಗಿಡ್ಡು ಇದು ಮಾಡ್ತೀವಲ್ಲ ಅದರದ್ದು ತಿಜೋರಿ ಕಾಲ ಆಧುನಿಕ ಸ್ಥಳ ಮಡಿಕೇರಿಯಲ್ಲಿ ಇದ್ದಂಥ ಇದು. ಓಪನ್ ಆಗುತ್ತಾ? ಓಪನ್ ಆಗಲ್ಲ, ಬೀಗ ಹಾಕೊಂಡು ಹೋಗ್ಬಿಟ್ರೆ. ದುಡ್ಡು ಐತೆ, ಬಂದು ಎತ್ಕೊಬಿಡಿ ಸರಿನಾ. ನಾಣ್ಯಗಳು ಸೇಮ್, ಇವು ಬೇರೆ ಬೇರೆ ಅಂತ ದೇಶದ್ದು, ಇದು ನಮ್ಮ ದೇಶದಲ್ಲ. ಇದು ಬೇರೆ ಬೇರೆ ದೇಶಗಳದ್ದು. ಇವಾಗ ಆವಾಗಿನ ಮಹಾರಾಜರು ಇದ್ರಲ್ಲ, ಅವಾಗ ತಂದು ಇಲ್ಲಿ ಇದ್ದಿದ್ದಂತ. ಇಲ್ಲಿ ನೋಡಿ, ಇದು ಇಂಡಿಯನ್ಸ್ ರುಪೀಸ್ ಥರನ ಐತೆ ಕಾಯಿನ್ಸ್. ಇದು ಕ್ರಿಸ್ತಶಕ 18-19ನೇ ಶತಮಾನದ ಸ್ಥಳ ಮಡಿಕೇರಿ ಕಾಯಿನ್ಸನ್ನು ಇದನ್ನು ಹಿಡ್ದು ಇಟ್ಟಿರೋ ಕಾಯಿನ್ಸ್ ಇದು. ಇವಾಗ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಈ ಥರ ಕಾಯಿನ್ಸ್ ಎಲ್ಲೂ ಸಿಕ್ಕಲ್ಲ ನೋಡೋಕ್ಕೆ, ತುಂಬ ಕಾಯಿನ್ಸ್ ಇಟ್ಟಿದ್ದಾರೆ. ಇಲ್ಲೂ ನೋಡಿ ನೀವು, ಇಲ್ಲೂ ತುಂಬ ಕಾಯಿನ್ಸ್ ಇದ್ದಾವೆ. ಆಧುನಿಕ ಕಾಲದ್ದೆಲ್ಲ, ಈ ಕಾಲದಂತ ಅಲ್ಲಿಕ್ಕೆ ಎಲ್ಲ ನೋಡಿ. ತುಂಬ ಅಂದರೆ ತುಂಬ ಹಳೆ ವರ್ಷದ್ದು ಇದು. ಹೆಂಗಿಲ್ಲ ಅಂದರೆ ಒಂದು ನೋಡಿ, ಇದು ಚಿನ್ನದ ಥರ ಐತೆ, ಎಷ್ಟು ಪುಟಾಣಿ ಥರ ಐತೆ. ಇದು ನೋಡಬಹುದು ನೀವು ಎಷ್ಟು ಚೆನ್ನಾಗೈತೆ ಅಂತ. ಗೋಲ್ಡ್ ಇದು ನೋಡಿ, ಗೋಲ್ಡ್ ಇದು ನಾಣ್ಯಗಳಿದು ಸರಿನಾ. ಇದು ನೋಡಿ, ಇದು ಇವಾಗಿದೆ. ಈ ಕಾಯಿನ್ ಇದೆ, ಇನ್ನೂ ಇದೆ ಈ ಕಾಯಿನ್. ಇಲ್ಲಿ ಈ ಕಾಯಿನ್ ಇನ್ನೂ ಇದೆ, ನನ್ನ ಹತ್ರನೇ ಇದೆ. ಈ ಕಾಯಿನ್ ಇದೆ. ಆಮೇಲೆ ಇದು ಕುದುರೆ ಕನ್ನಡ ನೋಡಿ, ಕುದುರೆ ಫುಲ್ ಫ್ರೆಂಡ್ತು ಕುದುರೆ. ಹಳೆ ಫೋಟೋಸ್ ನೋಡಿ ಇದೆ. ಡಿಸೈನ್ ಯೇಸು ಕ್ರಿಶ್ಚಿಯನ್ಸ್ದು ಮಹಾರಾಜರು ಅವ್ರದ್ದು. ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನೋಡಿ ಮಹಾರಾಜರು ಫೋಟೋ. ಬುದ್ಧಂದು ತಲೆನೇ ಇಲ್ಲ ಇಲ್ಲಿ ನೋಡ್ಬೋದು ನೀವು. ಬುದ್ಧಂದು ತಲೆನೇ ಇಲ್ಲ ಇಲ್ಲಿ. ಯಾಂತಿಂದು ಆಳ್ವಾರ ಯಾಂತಿ ನಾಗರದಾನಿದು ನೋಡಿ ಹೆಂಗೈತೆ ಅಂತ. ಇದು ಓಪನ್ ಇದ್ದರೆ ಇದು ಏನಿದು ಓಪನ್ ಮಾಡಿ ತೋರಿಸ್ಬೋದಿತ್ತು. ಅದು 388 ವರ್ಷ. ಇದು ಅಷ್ಟೇ 382 ವರ್ಷ. ಇದು 383 ವರ್ಷ ಅಷ್ಟು ಕಾಲದ್ದು. ಇದು ಪೆಟ್ಟಿಗೆ ನೋಡಿರ್ತೀರಲ್ಲ, ಹಳೆ ಕಾಲದ ಪೆಟ್ಟಿಗೆ ಇದು. ಇಲ್ಲಿ ನೋಡಿ ಅದ್ರದ್ದು ಫುಲ್ ಇಲ್ಲಿ ಡೀಟೇಲ್ ಇದೆ. ಇದು ಓದ್ಕೊಳ್ಳಿ, ನಿಧಾನಕ್ಕೆ ವೀಡಿಯೋ ಮಾಡಿರ್ತೀನಿ ನಾನು. ಚಿಕ್ಕ ವೀರ ರಾಘವೇಂದ್ರ ಕೊಡುಗೆಗಳು ಅವ್ರದ್ದು. ತಿಜೋರಿ, ಇದು ನಾವು ನೋಡ್ತಾರೆ ತಿಜೋರಿ. ಎಷ್ಟು ದೊಡ್ಡದು, ಕೊಬ್ಬನೇ ಮುಟ್ಬೋದು, ಏನಿಲ್ಲ ಮುಟ್ಬೋದು. ತಿಜೋರಿ, ನಾನು ಹಳೆ ಕಾಲದ ತಿಜೋರಿನ ಮುಟ್ತಾ ಇದ್ದೀನಿ ನೋಡಿ ಗುರು. ಹಾಯ್ ಮಾಡು. ಇಲ್ಲಿ ನೋಡಿ, ಇದು ಸಿರುತ್ತೆ. ಇದು ಕಾಲ ಆಧುನಿಕ ಸ್ಥಳ ಬೆಂಗಳೂರಲ್ಲಿರೋದು ಇದು. ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರು. ಇದು ಕನ್ನಡದಲ್ಲೇ ಬರೆದವ್ರೆ. ಇದು ಕನ್ನಡದಲ್ಲಿ ಇದು ಬೇಕಾಗಿರೋದು ಪಾಯಿಂಟ್ ಅಂದರೆ, ಇವಾಗ ಕನ್ನಡನೇ ಬೇರೆ, ಹಳೆ ಕನ್ನಡ ಹೆಂಗೈತೆ ಅಂತ. ಇವಾಗ ರಿಯಲ್ ಲೆವೆಲ್ ಇದು ನಾವು ಎಲ್ಲ ನೋಡ್ತಿರೋದು ಹಳೆ ಕನ್ನಡ. ಈ ಹಳೆ ಕನ್ನಡನೇ ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗೈತೆ ಅಂತ. ಇವಾಗಿನ ಕನ್ನಡಕ್ಕೂ ಅವಾಗಿನ ಕನ್ನಡಕ್ಕೂ ತುಂಬ ವ್ಯತ್ಯಾಸ ಇದೆ. ಕ್ರಿಸ್ತಶಕ 18ನೇ ಶತಮಾನ ಸ್ಥಳ ಮಡಿಕೇರಿ.
ಹಳೆ ಕನ್ನಡ ಇದು, ಚೆನ್ನಾಗಿದೆ. ಇದು ಕುಮಾರಿ ಅನ್ನೋ ಒಂದು ಶಿಲೆ, ಇದು ಅಷ್ಟೇ. ಇವಾಗ ನಾವು ನೋಡ್ತಾ ಇರೋದು ಇಂಡಿಯನ್ ರಾಣಿ ಅಂತ ನೋಡಿ, ವಿಗ್ರಹ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇಂಡಿಯರ್ ಅಂದರೆ ಬೇರೆ ದೇಶದದು ನಾಗರಕಲ್ಲು, ಸುಮಾರು ವರ್ಷದ ದೇವಿಯ ಮುಖವಾಡದ ಕಲ್ಲು. ಇದ್ರದ್ದು ನೋಡಿ ಅರ್ಧ ಕೆಳಗಡೆ ಕಾಲೇನೂ ಇಲ್ಲ ಅದಕ್ಕೆ, ಒಂದು ಸ್ವಲ್ಪ ದೇವ್ರಿಗೆ. ಇದು ನಮ್ಮ ಗಣೇಶ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಕಲ್ಲಿನ ದೀಪ, ಕಲ್ಲದಲ್ಲಿ ದೀಪ ನೋಡಿಲ್ಲಲ್ವ, ನೋಡಿ ಇದೇ ಥರ ಇರುತ್ತೆ. ಕಲ್ಲಲ್ಲಿ ಎಷ್ಟು ಗಟ್ಟಿಯಾಗಿರುತ್ತೆ ನೋಡಿ, ಕಲ್ಲಲ್ಲಿ ಆ ಕಾಲದ ಕಲ್ಲಲ್ಲಿ ದೀಪ ಇದು. ಇಲ್ಲಿ ನೋಡಿ ಹಳೆ ಕಾಲದ್ದು. ಪಿರಂಗಿ ಗುಂಡುಗಳು ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾನು ಕೇಳಿದೆ. ಪಿರಂಗಿ ಗುಂಡುಗಳು ನಮ್ಮ ಸರ್ ಯಾವಾಗ ಹೇಳ್ತಾಯಿದ್ರು, ಬಟ್ ಇವತ್ತು ನಾನು ರಿಯಲಾಗಿ ನೋಡ್ತಾ ಇದ್ದೀನಿ. ಪಿರಂಗಿ ಗುಂಡುಗಳು ಇವು ನೋಡಿ ಯಾವ ಥರ ಇದೆ ಅಂತ. ಸುಮಾರು ಇವು 394 ವರ್ಷದ ಹಿಂದ್ಗಡೆ ಈ ಥರ ಇತ್ತು. ಇನ್ನೂ ಇದ್ದಾವೆ ಕಲ್ಲುಗಳು. ಇನ್ನು ಇನ್ನೊಂದು 100 ವರ್ಷ ಹೋದರೆ ಏನೇನು ಮಾಡುತ್ತೆ, ಏನೇನು ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಪಿರಂಗಿ, ಸ್ಥಳ ಮಡಿಕೇರಿ, ಕ್ರಿಸ್ತ ಶಕ 17ನೇ ಶತಮಾನದ್ದು ನೋಡಿ ಈ ಥರ ಇದೆ ಪಿರಂಗಿ ಗುಂಡುಗಳು. ನಾಣ್ಯಗಳು ನೋಡಿರ್ಬೋದಲ್ಲ ನೀವು, ಎಲ್ಲ ಗೋಲ್ಡು. ಇಲ್ಲಿ ಏನು ಕಾಣಿಸುತ್ತೆ ಎಲ್ಲ ಗೋಲ್ಡು. ಇದು ಮಾತ್ರ, ಇವೆರಡು ಗೋಲ್ಡು. ಇವೆಲ್ಲ ಹಳೆ ಕಾಲದ್ದು. ಛತ್ರಪತಿ ಅವ್ರದ್ದು ಶಿಲೆದು ಇದು ಮಾಡೋರೆ ನೋಡಿ. ರಿಸರ್ಚ್ಗೆ ಬಂದು ನೋಡಿದ್ರೆ ಸುಮಾರು ಹಳೆ ಆಧುನಿಕ ಕಾಲದ ವರ್ಷದ ನಾಣ್ಯಗಳಿವು ನೋಡ್ಬೋದು. ಅದರ ಫುಲ್ ಡೀಟೇಲ್ ಇಲ್ಲಿ ಹಾಕಿದ್ದಾರೆ. ಇದು ರುಬ್ಬುವ ಕಲ್ಲು, ರುಬ್ತೀವಲ್ಲ ಹಾಕೊಂಡು ಚಟ್ನಿ ಗಿಟ್ನಿ ಎಲ್ಲ ಮಾಡ್ತಾರೆ, ಹಳೆ ಕಲ್ಲು. ನಾನು ನೋಡಿ ಫಸ್ಟ್ ಟೈಮ್ ಮುಟ್ತಾ ಇದ್ದೀನಿ ಹಳೆ ಕಲ್ಲು. ನೋಡಿ ಯಾವ ಥರ ಇದೆ ಒಳಗಡೆ ಅಂತ, ತುಂಬ ಚೆನ್ನಾಗಿದೆ. ನನಗಂತೂ ಶೂ ಹಾಕೊಂಡು ಬರೋಂಗೆ, ಎಲ್ಲರೂ ಸ್ಲಿಪ್ಪರಲ್ಲೇ ಬರೋದು. ಬಟ್ ನನಗಂತೂ ಈ ಥರ ಪ್ಲೇಸ್, ಇಂತಿಂಥ ಜಾಗ ಹಿಂಗೆ ಐತೆ ಅಂದ್ಕೊಂಡಿರಲಿಲ್ಲ. ಇದು ಕಲ್ಲು ಇದು, ಮತ್ತು ಇದಕ್ಕೆಲ್ಲ ರಾಗಿ ಹಾಕ್ಬಿಟ್ಟು ಆಡಿಸ್ತೀವಲ್ಲ ಅದು. ಇದು ನಾಣ್ಯಗಳು ಸೇಮ್ ತೂಕದ ಕಲ್ಲು ನೋಡಿ ಯಾವ ಥರ ಐತೆ ಅಂತ. ತೂಕದ ಕಲ್ಲು ಇದು ಅಷ್ಟೇ, ತೂಕದ ಕಲ್ಲು ನೋಡಿ ಯಾವ ಥರ ಐತೆ ಅಂತ. ಇದು ಅಷ್ಟೇ ತೂಕದ ಕಲ್ಲು, ಅದ್ರ ಮೇಲ್ಗಡೆ ಏನೋ ಬರೆದವ್ರೆ. ಇದು ಸೇಮ್ ಅಷ್ಟೇ, ಇದು ತೂಕದ ಕಲ್ಲು. ಶಾಂತಿನಾಥ ವಿಗ್ರಹ ನೋಡಿ, ಶಾಂತಿನಾಥ. ತೀರ್ಥಕರು ಸೇಮ್, ಇವರು ಅಷ್ಟೇ ತೀರ್ಥಕರೇ. ಇವರು ಅಷ್ಟೇ ಸೇಮ್, ಇವರೆಲ್ಲ ತೀರ್ಥಕರವ್ರೆ. ಫೋಟೋ ಸೇಮ್. ಹಳೆ ಕಾಲದ ನೋಡಿ. ವರ ಮುಖವಾಡ ನೋಡಿ ಹೆಂಗೈತೆ, ವರ ಮುಖವಾಡ. ಭಕ್ತಿ. ಹಳೆ ಚೊಂಬು, ಶಾಸನ ಪಾತ್ರೆ ಅದು ಅಷ್ಟೇ. ಶಾಸನ ಪಾತ್ರೆ, ಚೊಂಬಲ್ಲ, ಶಾಸನ ಪಾತ್ರೆ. ಸೇಮ್ ಚೊಂಬು ಥರನೇ ಇದೆ ಅದು. ಮಹಾಲಕ್ಷ್ಮಿದು ಇದು. ವರ ಮುಖವಾಡ, ಕೆಂಪು ಬಣ್ಣದ ಜಡಿ ನೋಡಿ ಒಳಗಡೆ ಹೆಂಗೈತೆ ಅಂತ. ಸುಮಾರು ವರ್ಷದ ಹಳೆಯದು. ಒಳಗಡೆ ನೋಡಿ ಕೆಂಪು ಬಣ್ಣದ ಅಗಲ. ಕೆಂಪು ಬಣ್ಣದ ಮಡಿಕೆ, ಕಪ್ಪು ಮತ್ತು ಕೆಂಪು ಎಲ್ಲ. ಇದು ಒಡೆದೋಗಿದೆ, ಮಾತ್ರ ಗಮ್ ಹಾಕಿ ಅಂಟಿಸಿದ್ದಾರೆ ನೋಡ್ಬೋದು ನೀವು. ಗಮ್ ಹಾಕಿ ಅಂಟಿಸಿರೋದು, ಅದನ್ನು ಒಡೆದೋಗಿದೆ ಇದು ಕೆಳಗಡೆ ನೋಡ್ಬೋದು ನೀವು. ಅದಕ್ಕೆ ಹೆಸ್ರೇನು ಹಾಕಿಲ್ಲ, ಹೆಸ್ರೇನು ಹಾಕಿಲ್ಲ ಅದಕ್ಕೆ.
ಹಳೆ ಕಾಲದ ಬಟ್ಟೆ ನೋಡಿ ಎಷ್ಟು ದೊಡ್ಡದು ಅಂದರೆ ದೊಡ್ಡದು. ಹಳೆ ಕಾಲದಲ್ಲಿ ಜನನೂ ಅಷ್ಟೇ ಇರ್ಬೋದು. ನೋಡಿ ಆ ಥರ ಹಾರ ನೋಡಿ ಹೆಂಗೈತೆ, ತಂಡು ಹೆಂಗಿದೆ. ವಿಶೇಷ ಸಂದರ್ಭದ ಉಡುಪು ಅದು. ವೇಣುಗೋಪಾಲ ಸ್ವಾಮಿದು ನೋಡಿ, ಕಾಲ ಆಧುನಿಕ ಕಾಲ, ಸ್ಥಳ ಮಡಿಕೇರಿ. ಗನ್ ನೋಡಿ, ಹಳೆ ಕಾಲದ ಗನ್ ಯಾವ ಥರ ಐತೆ ಅಂತ. ಕಡುಗುಗಳು, ಸ್ಪಾಯಿ, ಕಟ್ಗಿ. ಆಗಿದ್ದು ಹಳೆ ಕಾಲದ ಮಹಾರಾಜರವ್ರ ಗನ್ಗಳು, ಹಳೆ ರಾಜನ ಮಹಾಕಾಲದ ಗನ್ಗಳು ನೋಡಿ ಯಾವ ಥರ ಇದೆ ಅಂತ. ಇವು ದೊಡ್ಡ ಗನ್ಗಳು, ಹೊಡೆದಂದ್ರೆ ಡುಬಿರು. ಹಳೆ ಕಾಲದಲ್ಲಿ ಸೈನಿಕರ ಹತ್ರ ಇದ್ದಿದ್ದಂಥ ಹಳೆ ಗನ್ಗಳಿವು ನೋಡಿ. ಫುಲ್ಲಾಗಿ ತೋರಿಸ್ತೀನಿ. ಕಾಡಮೆಯ ತಲೆ, ರಿಯಲ್ ತಲೆ ಇದು ನಾವು ನೋಡ್ತಾ ಇರೋದು. ರಿಯಲ್ ತಲೆ ನಾವು ನೋಡ್ತಾ ಇರೋದು. ತುಂಬ ರಫ್ ಇದೆ ಮಾತ್ರ ಕಾಡಮ್ಮೆ ತಲೆ ಮಾತ್ರ. ತುಂಬ ಗಟ್ಟಿ ಇದೆ ನೋಡಿ. ಯಾವ ಥರ ಇದೆ ಅಂದರೆ ಅದ್ಭುತ. ಹಳೆ ಕಾಲದಂತಹ ಗನ್ಗಳು ನಾವು ನೋಡ್ಬೋದು. ಸೈನಿಕರ ಹತ್ರ ಇದ್ದಂಥ ಗನ್ಗಳಿವು, ಹಳೆ ಗನ್ಗಳು. ದೊಡ್ಡ ಗನ್ಗಳಿದೆ ನೋಡಿ, ದೊಡ್ಡ ಗನ್ಗಳಿವೆ. ಗಜಲಕ್ಷ್ಮಿದು ನೋಡಿ, ಗಜಲಕ್ಷ್ಮಿದು ಯಾವ ಥರ ಇದೆ ಅಂದರೆ ಈ ಥರ ಇದೆ ಗಜಲಕ್ಷ್ಮಿದು. ಶಿವಲಿಂಗ ಹಳೆ ಕಾಲದ್ದು, ನಂದಿದು ಹಳೆ ಕಾಲದ್ದು, ಸೂರ್ಯ ನೋಡಿ ಹಳೆ ಕಾಲದ್ದು, ಕುಂದ ಹಳೆ ಕಾಲದ ನೋಡಿ. ನಮ್ಮ ಮಹಾತ್ಮ ಗಾಂಧೀಜಿಯವರು ನೋಡಿ ಇಲ್ಲಿದ್ದಾರೆ. ಗುರುದೇವ. ಹಳೆ ಪ್ರಶಸ್ತಿ ಏನಾದರೂ ಸ್ವಾಗತವಾಗಿ ಕೋರಿದ್ರೆ ಈ ಥರ ಕೊಡ್ತಾರೆ. ಹಳೆ ಕಾಲದ್ದು ಮಣ್ಣಿನ ಮಡಿಕೆ ಇಲ್ಲೊಂದು ಇದೆ ನೋಡಿ. ಆಗಿನ ಹೇಳಿದ್ನಲ್ಲ, ಏನಾದರೂ ಎಕ್ಸ್ ಆಲ್ ಇಂಡಿಯನ್ ರಾಯಲ್ ಸ್ಟಾಪರೇಟಿಸ್ ಗ್ರೂಪ್, 3ನೇ ಮಡಿಕೇರಿ, ಕರ್ನಾಟಕ. ಸರಸ್ವತಿ. ಇವಾಗ ನಾವು ಇದು ನೋಡ್ತಾ ಇದೀವಲ್ಲ, ಇದು ಅಲಂಕಾರದ ಆಸನ. ಇದು ಸುಮಾರು ಇದು ಕ್ರಿಸ್ತಕ 1911ರಲ್ಲಿ ಇದು ಮಾಡಿರೋದು. ಕೊಡಗಿನ ಜಿಲ್ಲಾ ಅಧಿಕಾರಿ ಮಡಿಕೇರಿ, ಅದೇ ಕೊಡಗಿನಲ್ಲಿ ಇದಿದೆ. ಅಲಂಕಾರ ಅದು ಮೈಕಪ್ ಅಂತ ಈ ಕಾಲದಲ್ಲಿ ಮೈಕಪ್ ಮಾಡ್ತಾಯಿದ್ರಲ್ಲ, ಆ ಥರ ಇದ್ರ ಮೇಲ್ಗಡೆ ಕೂತ್ಕೊಂಡು ಮೈಕಪ್ ಮಾಡಿಸ್ಕೋತಾ ಇರೋದು. ಮೇಲ್ಗಡೆ ನೀವು ಫೋಟೋ ನೋಡ್ತಾ ಇದ್ರಲ್ಲ, ಹಳೆ ಯಾವ ಥರ ಸುಮಾರು ಒಂದು 100 ವರ್ಷ 200 ವರ್ಷದ ಹಿಂದ್ಗಡೆ ಯಾವ ಥರ ಇದ್ವೋ ಅದ್ರ ಕೋಟೆ, ಅದರ ಅರಮನೆಗಳು ನಾನು ಹಿಂದ್ಗಡೆ ನೀವು ನೋಡ್ತಾ ಇರೋದು. ಟಿಕೆಟ್ ಚಾರ್ಜ್ ಬಂದು 20 ರೂಪಾಯಿ ಆಗುತ್ತೆ ಮಡಿಕೇರಿಯಲ್ಲಿ ಬರೋದು. ಲಾಸ್ ಏನಂತ ಆಗಲ್ಲ. ಹಳೆ ಕಾಲದ್ದು ಇಂಥವು ನೋಡಬೇಕು. ಅದಕ್ಕಿಂತ ಮುಂಚೆ ಜೈ ಹಿಂದೂ ಅಂತ ಇದೆ ನೋಡಿ ಇಲ್ಲಿ, ನಮ್ಮ ಇಂಡಿಯಾ. ಮತ್ತು ಇಲ್ಲಿ ನೋಡ್ಬೋದು ನೀವು ಎಷ್ಟೆಷ್ಟು ಗಿನ್ನಿಸ್ ರೆಕಾರ್ಡುಗಳು ಥರ ಇದೆ ನೋಡಿದ್ವಿ. ಶಿವಾಜಿ ಮಹಾರಾಜರವ್ರದ್ದು ನೋಡಿ, ಅವ್ರ ಶಿಲೆ ನೋಡಿ ಯಾವ ಥರ ಇದೆ ಅಂತ. ಮಹಿಳೆಯ ಆಕೃತಿ. ಹಳೆ ಟ್ರೈನ್, ಮೊದಲಂತ ಇದ್ದಂಥ ಟ್ರೈನ್, ಹಳೆ ಟ್ರೈನ್ ಇದು ಅಷ್ಟೇ ಸೇಮ್. ಇವರೆಲ್ಲ ಸೈನಿಕರು. ಇಷ್ಟು ನೋಡಿದ್ರಲ್ಲ ಹಳೆ ಕಾಲದಂಥದ್ದು. ಮಡಿಕೇರಿಗೆ ಬಂದರೆ ಮಿಸ್ ಮಾಡ್ದೇ ಈ ಮ್ಯೂಸಿಯಂ ಬನ್ನಿ. ಅಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಇನ್ನೊಂದು, ಅಲ್ಲಿ ನೋಡಿ ಹಿಂದ್ಗಡೆ ಇದೆಯಲ್ಲ, ಅದನ್ನು ರೆಡಿ ಮಾಡ್ತಾಯಿದ್ದಾರೆ.
ಹಳೆ ಕಾಲದ ಪಿರಂಗಿ ನೋಡಿ ಯಾವ ಥರ ಇದೆ ಅಂತ. ಈಚೆ ಬಂದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ ಲೊಕೇಶನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಒಳಗಡೆ. ಇದು ನೀವು ನೋಡ್ತಾ ಇರೋ ಮಿಷಿನ್ ಇದು ಸಿಮೆಂಟ್ ಮಿಷಿನ್, ಆದರೆ ಸಿಮೆಂಟ್ ಇದು ಮಾಡೋದಂತ ಇದು. ಇಲ್ಲೂ ನೋಡ್ಬೋದು ನೀವು ಯಾವ ಥರ ಐತೆ ಅಂದರೆ ಇದು ಚೆನ್ನಾಗೈತೆ ಮಾತ್ರ. ಅದು ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ ನಮಗೆ, ಇದು ನಾವು ಬಂದಿದ್ದು. ಅದರಿಂದ ಮುಂದೆ ನೋಡೋದ್ರಲ್ಲ ಎಂಟ್ರಿ ಹೆಂಗೈತೆ ಅಂತ ನೋಡಿ. ಅಂಚುಗಳು ಇದುವರೆಗೂ ಒಂದು ಚೂರು ಡ್ಯಾಮೇಜ್ ಆಗಿಲ್ಲ. ಹಳೆ ಕಾಲದ ಅಂಚುಗಳು ಇದುವರೆಗೂ ಒಂದು ಚೂರು ಡ್ಯಾಮೇಜ್ ಆಗಿಲ್ಲ. ಮೆಚ್ಚಬೇಕಾಗಿರೋ ವಿಷಯ ನೋಡಿ ಯಾವ ಥರ ಇದೆ ಅಂತ. ಹಳೆ ಕಾಲದ ಅಂದರೆ ಹಳೆ ಕಾಲ ಅಂಚುಗಳು ಇವು. ಇವಾಗ ನೋಡಿ ಮೆಟ್ಲು ಹತ್ಕೊಂಡು ದೊಡ್ಡ ಸಾಹಸ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೆ ಮೇಲ್ಗಡೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಹಳೆ ಕಾಲದಾದರೂ ನೀರು ನೋಡಿ ಯಾವ ಥರ ಲೀಕೇಜ್ ಆಗೈತೆ. ಒಂಚೂರು ಇದನ್ನು ರೆಡಿ ಮಾಡಿಸಿದ್ರೆ ನೋಡಿ ಇನ್ನೂ ಚೆನ್ನಾಗಿರುತ್ತೆ ಕೋಟೆ ಮಾತ್ರ. ಇದು ಬಾಕ್ಲಾಕ್ಬಿಟ್ಟಾರೆ ಇಲ್ಲಿ ನೋಡಿ, ಇಲ್ಲಿ ಹೋಗಂಗಿಲ್ಲ ಇದು. ಬನ್ನಿ ಇವಾಗ ಹೋಗೋಣ, ಹುಷಾರಾಗಿ ಹೋಗಿ. ಒಂಚೂರು ಸ್ಲಿಪ್ ಆದರೆ ಮುಗೀತು ಕತೆ. ನೀವು ನೋಡ್ಬೋದು ಮೇಲ್ಗಡೆ ಯಾವ ಥರ ಐತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಮೇಲ್ಗಡೆ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗೈತೆ ಅಂದರೆ ತುಂಬ ಚೆನ್ನಾಗೈತೆ. ಮೇಲ್ಗಡೆ ನೋಡಿ ಈ ಥರ ಇದೆ ನೋಡಿ, ಇಲ್ಲಿ ಕೆಳಗಡೆನೂ ದಾರಿ ಇದೆ ನೋಡಿ. ಮೇಲ್ಗಡೆ ಹತ್ತಿದ್ದೀನಿ ನಿಮಗೋಸ್ಕರ ತೋರ್ಸೋಕ್ಕೆ, ತುಂಬ ಚೆನ್ನಾಗೈತೆ. ನೀವು ಇವಾಗ ನೋಡ್ತಾ ಇರೋದು ಎಮರ್ಜೆನ್ಸಿ ಏನಾದರೂ ಬಂದರೆ ಅದನ್ನು ಅಲ್ಲೊಂದು ಬಟನ್ ಇರುತ್ತೆ, ಅದನ್ನು ಆನ್ ಮಾಡಿದ್ರೆ ಅದು ಆಗುತ್ತೆ. ಎಮರ್ಜೆನ್ಸಿ ಇದು. ಇಲ್ಲಿ ನೋಡಿ ಇದೆಲ್ಲ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗೈತೆ ಲೊಕೇಶನ್ ಅಂತ, ತುಂಬ ಚೆನ್ನಾಗೈತೆ. ಬನ್ನಿ ಒಂಚೂರು ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಹೆಂಗಿದೆ ಅಂದರೆ ತುಂಬ ಚೆನ್ನಾಗೈತೆ ಮಾತ್ರ. ಫುಲ್ ಹೆವಿ ಮಳೆ ಅಂಥದ್ರಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಹೆವಿ ಮಳೆ ಅಂಥದ್ರಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಹತ್ತಿದ್ದೀನಿ ನೋಡ್ಬೋದು ನೀವು, ಮೇಲ್ಗಡೆ ಹತ್ತಿರೋದು ನಾವು. ಲೊಕೇಶನ್ ನೋಡಿ, ಕೋಟೆ ನೋಡಿ ಹಿಂದ್ಗಡೆ ಹೆಂಗಿರುತ್ತೆ ಕೋಟೆ. ಮಿಸ್ ಮಾಡ್ದೇ ಎಲ್ಲರೂ ಬನ್ನಿ, ತುಂಬ ಚೆನ್ನಾಗೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ. ಇನ್ನೂ ಎಲ್ಲೆಲ್ಲಿಗೆ ಹೋಗಬೇಕು, ಏನೇನೋ ಆಸೆ ಇದೆ, ಏನೇನೋ ಮಾಡಬೇಕು ವೀಡಿಯೋಗಳು ಅಂತ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡೋದಲ್ಲ ಮಡಿಕೇರಿ ಫುಲ್ ಟೂರ್ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು. ಮುಂದಿನ ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲಿ ನಾನು ಪುನಃ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.